ಶಾಲೆಗೆ ಓದಲು ಅಂತ ಕಳಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರು ಹಾಕಿದ ಅರ್ಜುನ್ ಜನ್ಯ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಅರ್ಜುನ್ ಜನ್ಯ ಅವರ ಮಗಳು? ಏನಾಯಿತು? ಯಾಕೆ ಒಂದು ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿ ಕಣ್ಣೀರನ್ನು ಹಾಕಿದ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅರ್ಜುನ್ ಜನ್ಯ ಅವರಿಗೆ ತಮ್ಮ ಮಗಳ ಮೇಲೆ ತುಂಬ ಅಂದರೆ ತುಂಬಾ ಪ್ರೀತಿ ಇತ್ತು. ಸೊ ಮಗಳು ಚೆನ್ನಾಗಿ ಓದಲಿ, ಏನಾದರೂ ಸಾಧನೆ ಮಾಡಲಿ ಅಂತ ಒಂದು ಒಳ್ಳೆಯ ಸ್ಕೂಲ್ಗೆ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು ಸೇರಿಸಿದ್ರು. ಇನ್ನು ನೋಡಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರು ಒಂದು ಕನ್ನಡ ಚಿತ್ರರಂಗದ ಜನಪ್ರಿಯ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು. ಅವರ ಮೊಟ್ಟ ಮೊದಲ ಮೂಲ ಹೆಸರು ಏನಪ್ಪ ಅಂತಂದರೆ ಒಂದು ಲೋಕೇಶ್ ಕುಮಾರ್ ಅಂತ. ಅವರು ಒಂದು 13 ಮೇ 1980 ಒಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ. ನಂತರ ಚಿತ್ರರಂಗದಲ್ಲಿ ಅರ್ಜುನ್ ಜನ್ಯ ಎಂಬ ಹೆಸರಿನಿಂದ ಒಂದು ಖ್ಯಾತಿಯನ್ನು ಪಡಿತಾರೆ. ಒಂದು ತುಂಬಾ ಕಷ್ಟವನ್ನು ಪಡ್ತಾರೆ ತಮ್ಮ ಮಕ್ಕಳನ್ನು ಬೆಳೆಸೋಕ್ಕೆ. ಸೊ ಆದರೆ ತಮ್ಮ ಮಕ್ಕಳು ಈ ರೀತಿ ಮಾಡಿದ್ರು ಅನ್ನೋದರಿಂದ ಒಂದು ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಜನಿಸಿದ ಇವರು ಸಂಗೀತದ ಮೇಲೆ ತುಂಬ ಅಂದರೆ ತುಂಬ ಆಸಕ್ತಿಯಿಂದ ಚಿತ್ರರಂಗಕ್ಕೆ ಪ್ರವೇಶಿಸ್ತಾರೆ. ಆರಂಭದಲ್ಲಿ ಒಂದು ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಮತ್ತು ಕೆ ಕಲ್ಯಾಣ್ ಅವ್ರ ಬಳಿ ಒಂದು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಒಂದು ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಒಂದು 30ಕ್ಕೂ ಹೆಚ್ಚು ಚಿತ್ರಗೀತೆಗಳಿಗೆ ಕೀಬೋರ್ಡ್ ವಾದಕರಾಗಿ ಒಂದು ಕೆಲಸವನ್ನು ಮಾಡಿ ನಂತರ ಸ್ವತಂತ್ರ ಸಂಗೀತ ನಿರ್ದೇಶಕರಾಗ್ತಾರೆ. ಇಲ್ಲ, ನಾನು ಸಂಗೀತ ನಿರ್ದೇಶಕನಾಗಬೇಕು, ನಾನು ಏನಾದರೂ ಕನ್ನಡ ಇಂಡಸ್ಟ್ರಿಗೆ ಸಾಧನೆ ಮಾಡಬೇಕು ಅನ್ನೋದನ್ನು ಇವರು ಒಂದು ಅರ್ಥಕೊಳ್ತಾರೆ. ಸೊ ತುಂಬಾ ಒಂದು ಕಷ್ಟದಲ್ಲಿ ಬೆಳೆದಿದ್ದಾರೆ. ಸೊ ನಮ್ಮ ಮಕ್ಕಳು ಆ ರೀತಿಯಾಗಿ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸೊ ತಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋಕ್ಕೆ ಒಂದು ಒಳ್ಳೆಯ ಸ್ಕೂಲ್ಗಳಿಗೆ ಹಾಕಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಅವರ ಮೊದಲ ಸಂಗೀತ ನಿರ್ದೇಶನದ ಚಿತ್ರ ಯಾವುದಪ್ಪ ಅಂತಂದರೆ ಆಟೋಗ್ರಾಫ್ ಪ್ಲೀಸ್. ಇದು 2006ರಲ್ಲಿ ಒಂದು ಬಿಡುಗಡೆ ಆಗ್ತದೆ. ನಂತರ ಬಿರುಗಾಳಿ ಅಂತಕ್ಕಂಥದ್ದು 2009ರಲ್ಲಿ ಬಿಡುಗಡೆ ಆಗ್ತದೆ. ಇನ್ನು ಸಂಚಾರಿ ಅಂತಕ್ಕಂಥದ್ದು 2010, ಹಾಗೆ ಕೆಂಪೇಗೌಡ ಅಂತಕ್ಕಂಥದ್ದು 2011ರಲ್ಲಿ ಒಂದು ಬಿಡುಗಡೆ ಆಗ್ತದೆ. ಇನ್ನು ಕೆಂಪೇಗೌಡ ತುಂಬಾ ಒಂದು ಪಾಪ್ಯುಲರ್ ಆಗುತ್ತೆ ಮೂವಿ. ಇದರಿಂದ ಇವ್ರದ್ದು ಸಾಕಷ್ಟು ಹೆಸರಾಗುತ್ತೆ. ಒಂದು ಒಳ್ಳೆಯ ನಿರ್ದೇಶಕರಾಗಿರೋದ್ರಿಂದ ಒಂದು ಈಗ ಒಳ್ಳೆಯ ನಿರ್ದೇಶಕರು ಕೂಡ ಇವರು ಆಗಿದ್ದಾರೆ. ಒಂದು ಸಂಗೀತ ನಿರ್ದೇಶಕರಾಗಿ ಅವರು ಅವತ್ತು ಹೊರಹೊಮ್ಮುತ್ತಾರೆ. ಇನ್ನು ತಮ್ಮ ಮಕ್ಕಳು ತಾವು ಅನುಭವಿಸಿದ ಕಷ್ಟಗಳನ್ನು ಅನುಭವಿಸಬಾರ್ದು, ತುಂಬ ಒಂದು ಕಷ್ಟದಲ್ಲಿ ನಾನು ಬೆಳೆದಿದ್ದೇನೆ. ಸೊ ಒಂದೊಂದು ಹೊತ್ತು ಊಟಕ್ಕೂ ಕೂಡ ಸರಿಯಾಗಿ ನನಗೆ ದುಡ್ಡು ಇರಲಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಇನ್ನು ನನ್ನ ಮಕ್ಕಳು ಈ ರೀತಿಯಾದ ಒಂದು ಕಷ್ಟವನ್ನು ಪಡಬಾರ್ದು ಅನ್ನೋದಕ್ಕೆ ಅವ್ರನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸಿದೆ, ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ತುಂಬಾ ಒಂದು ಜನಪ್ರಿಯತೆ ಇವರ ಚಿತ್ರಗಳು ಯಾವಪ್ಪ ಅಂತಂದರೆ ಒಂದು ಕೆಂಪೇಗೌಡ ಆಗಿರ್ಬೋದು, ರೋಮಿಯೋ ಆಗಿರ್ಬೋದು, ಬಜರಂಗಿ ಆಗಿರ್ಬೋದು, ವಿಕ್ಟ್ರಿ ಆಗಿರ್ಬೋದು, ವಜ್ರಕಾಯಿ ಆಗಿರ್ಬೋದು, ಮುಕುಂದ ಮುರಾರಿ ಆಗಿರ್ಬೋದು, ಒಂದು ದಿ ವಿಲನ್ ಆಗಿರ್ಬೋದು, 99, ಹಾಗೆ ಲವ್ 360, ಗಾಳಿಪಟ 2 ಇಂತಹ ಹಲವಾರು ಸಿನಿಮಾಗಳಿಗೆ ಒಂದು ಸಂಗೀತ ನಿರ್ದೇಶನವನ್ನು ನೀಡಿದ್ದಾರೆ. ತುಂಬಾ ಒಂದು ಹಿಟ್ ಸಿನಿಮಾಗಳ ಲಿಸ್ಟ್ಗಳನ್ನು ನಾನು ಮಾತ್ರ ಹೇಳಿದ್ದೇನೆ. ಇನ್ನು ತುಂಬಾ ಒಂದು ಖುಷಿ ಆಗುತ್ತೆ, ಒಂದು ಕನ್ನಡ ನಿರ್ದೇಶಕ, ಒಂದು ಸಂಗೀತ ನಿರ್ದೇಶಕ ಒಂದು ಬೇರೆ ಭಾಷೆಗಳಲ್ಲೂ ಕೂಡ ಒಂದು ಕೆಲವೊಂದಿಷ್ಟು ಚಿತ್ರಗೀತೆಗಳಿಗೆ ಒಂದು ಮ್ಯೂಸಿಕನ್ನು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ ಒಂದು ಕನ್ನಡದ ನಟ ಈ ಒಂದು ಕನ್ನಡದ ಚಿತ್ರರಂಗದಲ್ಲಿ ಒಂದು ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಒಂದು ಕನ್ನಡದ ನಿರ್ದೇಶಕರಾದಂಥವರು ಅರ್ಜುನ್ ಜನ್ಯ ಅವರು. ಒಂದು ಖುಷಿಯಾಗುತ್ತೆ. ಆದರೆ ಅವ್ರ ಮಗಳು ಇತ್ತೀಚೆಗಷ್ಟೇ ಒಂದು ತುಂಬ ಶಾಲೆಯಲ್ಲಿ ಜಾಣಿಯಾಗಿರೋದ್ರಿಂದ ತುಂಬಾ ಒಂದು ಒಳ್ಳೆಯ ಕೆಲಸವನ್ನು ಒಂದು ಅವರಿಗೆ ಮಾಡಿದರು. ಯಾಕಪ್ಪ ಅಂತಂದರೆ ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಒಂದು ಸ್ಕೂಲ್ಗೆ ಸೇರಿಸಿದ್ರು. ಹಾಗೇನು ನೋಡಬೇಕಪ್ಪ ಅಂತಂದರೆ ತುಂಬ ಮಗಳ ಮೇಲೆ ರೆಸ್ಪೆಕ್ಟನ್ನು ಕೂಡ ಇಟ್ಟಿದ್ರು. ಇನ್ನು ನನ್ನ ಮಗಳು ಚೆನ್ನಾಗಿ ಓದಬೇಕು ಅನ್ನೋದ್ರಿಂದ ಒಂದು ತುಂಬ ಅವಳು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ರು. ಇನ್ನು ಅವಳು ಏನು ಮಾಡಿದ್ರಪ್ಪ ಅಂತಂದರೆ ತುಂಬ ಚೆನ್ನಾಗಿ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಆಸಕ್ತಿಯನ್ನು ಕೂಡ ತೋರಿಸಿದ್ದಾರೆ. ಸೊ ನೋಡಬೇಕಪ್ಪ ಅಂತಂದರೆ ಒಂದು ಎಲ್ಲದರಲ್ಲೂ ಪ್ರಥಮ ಸ್ಥಾನವನ್ನು ಪಡಿತಾ ಇದ್ರು. ಇನ್ನು ಮೊನ್ನೆಯಷ್ಟೇ ನಡೆದ ಕೀಬೋರ್ಡ್ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಸಂಗೀತದ ಬಗ್ಗೆ ಏನೂ ಮಾಹಿತಿಯನ್ನು ಕೊಟ್ಟಿಲ್ಲ ಆದ ಹೋದರೂ ಅವರೇ ಒಂದು ಖುದ್ದಾಗಿ ಒಂದು ಸಂಗೀತವನ್ನು ಕಲಿಯೋಕೆ ಸ್ಟಾರ್ಟ್ ಮಾಡಿದ್ದಾರಂತೆ. ಇದನ್ನು ನೋಡಿದ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ ಅವರು ತುಂಬಾ ಒಂದು ಖುಷಿಯಿಂದ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಮಗಳ ಸಾಧನೆಯನ್ನು ನೋಡಿಬಿಟ್ಟು ಒಂದು ಖುಷಿಯಿಂದ ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಈ ಒಂದು ಸಾಧನೆ ಬಗ್ಗೆ ನಿಮಗೆ ಏನಿಸುತ್ತೆ, ಒಂದು ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ನಿಮಗೆ ಏನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.